ಏನೇ ಏನೇ ದೋಷಗಳಾಗ್ಬೋದು, ಎಲ್ಲದಕ್ಕೂ ಪರಿಹಾರ ಅನ್ನುವಂಥದ್ದು ಇದ್ದೇ ಇದೆ. ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಅದಕ್ಕೆ ಏನು ಕರೆಕ್ಟ್ ದಾರಿ ಯಾವುದು, ಮಾರ್ಗ ಯಾವುದು ಅನ್ನೋದು ತಿಳ್ಕೊಂಡು ನಾವು ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ರೋಗ ಬಾಧೆ, ಆರೋಗ್ಯ ಸಮಸ್ಯೆ, ಹಿರಿಯರು ಇರ್ತಾರೆ ಮನೆಯಲ್ಲಿ, ಆರೋಗ್ಯ ಸಮಸ್ಯೆ ತುಂಬ ಆಗ್ತಾ ಇರುತ್ತೆ, ಹಾಸ್ಪಿಟಲ್ಗೆ ಹೋದ್ರೂ ಸರಿ ಹೋಗ್ತಾ ಇಲ್ಲ ಅಂತವರು ಈ ಮೃತ್ಯುಂಜಯ ಮಂತ್ರವನ್ನು, ನಿಮಗೆ ನೋಡಿ ಈ ತ್ರಯಂಬಕಂ ಯಜಾಮಹೇ ಈ ಮಂತ್ರ ಎಲ್ಲ ಕಡೆ ಸಿಗುತ್ತೆ. ಇವಾಗೇನು ಕಾಲ ಬದಲಾವಣೆ, ಇವಾಗೇನು ನೀವು ಪುಸ್ತಕಗಳನ್ನ ನೋಡೋಂಥ ಅವಶ್ಯಕತೆ ಇಲ್ಲ, ಮೊಬೈಲ್, ಯಾರ ಹತ್ರ ಮೊಬೈಲ್ ಇಲ್ಲ ಹೇಳಿ? ಯಾಕಂದರೆ ಕಾಲ ಬದಲಾವಣೆ ಆದಂಗೆ ಬದಲಾವಣೆ ನಾವು ಕೂಡ ಆಗಲೇಬೇಕು. ಹಾಗಾಗಿ ಮಂತ್ರಗಳನ್ನು ಕೇಳೋದ್ರಿಂದನೂ ಕೂಡ ಫಲ. ಯಾಕಂದರೆ ಈಗ ನೋಡಿ, ನೀವು ಮೊಬೈಲಲ್ಲಿ ಹಾಕ್ಬಿಟ್ರು ಕೂಡ ಆ ಮಂತ್ರ ಬರ್ತಾ ಇರುತ್ತೆ, ಕೇಳಿಸ್ಕೊಳ್ಳಿ. ಆದಷ್ಟು ನೀವು ಹೇಳಲಿಕ್ಕೆ ಟ್ರೈ ಮಾಡಿ, ಯಾಕಂದರೆ ಪಠಣದಿಂದ ಎಷ್ಟು ಹೇಳೋದ್ರಿಂದ ಕೂಡ ಫಲಗಳು ಸಿಗುವಂಥದ್ದಾಗುತ್ತೆ. ಹಾಗಾಗಿ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮೋಕ್ಷೇಯಮಾಮೃತ, ಈ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕಾಗುತ್ತೆ. ತಂತ್ರವಾಗಿ ನಾವು ನೋಡಿದಾಗ ನೋಡಿ, ಸರಳವಾಗಿರುವಂಥದ್ದು. ನಾವು ತೆಂಗಿನಕಾಯಿಯನ್ನು ನಾವೇನು ಮಾಡ್ತೀವಿ, ಶಿವನಿಗೆ ಹೋಲಿಸ್ತೀವಿ. ಮೃತ್ಯುಂಜಯ ಅಂತಂದ್ರೆ ಶಿವನ ಒಂದು ರೂಪನೇ. ನಾವು ಲಾಸ್ಟಿಗೆ ಶಿವನ ಹತ್ರಕ್ಕೆ ಹೋಗ್ಬೇಕಲ್ವ. ಮೃತ್ಯು ಮೋಕ್ಷಕಾರಕ ಶಿವನನ್ನು ನಾವೇನು ಮಾಡಬೇಕು ನೋಡಿ, ತೆಂಗಿನಕಾಯಿನ ಶಿವನಿಗೆ ನಾವು ಹೋಲಿಸ್ತೀವಿ. ಆ ತೆಂಗಿನಕಾಯಿಯನ್ನು ನೀವು ನಿಮಗೆ ಯಾವತ್ತು ನಿಮ್ಮ ಜನ್ಮ ನಕ್ಷತ್ರ ಬರುತ್ತೆ, ಯಾಕೆಂದರೆ ನಿಮ್ಗೆ ಯಾವುದಾದ್ರೂ ನಕ್ಷತ್ರ ಆಗಿರ್ಬೋದು, ಆ ನಕ್ಷತ್ರ ಯಾವತ್ತು ತಿಂಗಳಿಗೊಮ್ಮೆ ನಿಮ್ಮ ಜನ್ಮ ನಕ್ಷತ್ರ ಬರುತ್ತೆ, ಆ ನಕ್ಷತ್ರದ ದಿನ ನೀವೇನು ಮಾಡಬೇಕು, ತೆಂಗಿನಕಾಯಿ ಪೂರ್ಣವಾಗಿರುವಂಥ ತೆಂಗಿನಕಾಯಿಗೆ ಪೂಜೆ ಮಾಡಬೇಕು. ಮನೆಯಲ್ಲಿ ಮೃತ್ಯುಂಜಯ ಮಂತ್ರ ಹೇಳಿ ಮೃತ್ಯುಂಜಯ ಇದು ಮಾಡ್ಕೊಂಡು ಆ ತೆಂಗಿನಕಾಯಿನ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ಯಾಕೆಂದರೆ ಇದು ಯಾವುದೇ ರೀತಿಯ ಮೃತ್ಯು ದೋಷಗಳು ನಿವಾರಣೆ ಆಗಬೇಕು ಅಂತಂದರೆ ಉಪ್ಪು ಯಾವ ರೀತಿ ಕರಗೋಗುತ್ತೆ ಅದೇ ರೀತಿ ನಮ್ಮ ಎಲ್ಲ ದೋಷಗಳು ಕರಗೋಗ್ಬೇಕು ಅಂತ, ಋಣಬಾಧೆ ನಿವಾರಣೆ ಆಗಬೇಕು ಅಂತ ಉಪ್ಪು ಒಂದು ತಟ್ಟೆಯಲ್ಲಿ ಉಪ್ಪು ಹಾಕಿ ಉಪ್ಪಿನ ಮೇಲೆ ತೆಂಗಿನಕಾಯಿನ ಇಟ್ಟು ಅರಿಶಿಣ ಕುಂಕುಮ ಊದುಬತ್ತಿ ಕರ್ಪೂರ ಇಷ್ಟು ಪೂಜೆ ಮಾಡಬೇಕು. ಜನ್ಮ ನಕ್ಷತ್ರ ಆಗಿ 5ನೇ ದಿನ ಅಥವಾ 9ನೇ ದಿನ ಅದನ್ನು ನೀರಿಗೆ ಬಿಟ್ಬಿಡಬೇಕು. ಉಪ್ಪು ಮತ್ತು ತೆಂಗಿನಕಾಯಿ ಎರಡನ್ನೂ ಕೂಡ ನೀರಿಗೆ ಬಿಡೋದ್ರಿಂದ, ಗಂಗೆಗೆ ಬಿಡೋದ್ರಿಂದ ಏನಾಗುತ್ತೆ, ಕೆಲವೊಂದು ಆರೋಗ್ಯ ಬಾಧೆಗಳು, ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥದ್ದಾಗುತ್ತೆ.